ಇದು ಇಂಡಿಯನ್ ಟಿವಿ 24/7 ಕನ್ನಡ ಸುದ್ದಿ ವಾಹಿನಿಯ ಫಲಶ್ರುತೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಭಾಗ್ಯನಗರ ಮತ್ತು ಶ್ರೀಪತಿ ನಗರದ ಮುಖ್ಯ ರಸ್ತೆಯಾಗಿದೆ. ಸುಮಾರು ವರ್ಷಗಳಿಂದ ಅಭಿವೃದ್ಧಿ ಕಂಡಿಲ್ಲ. ಈ ಮುಖ್ಯ ರಸ್ತೆ ಹದಗೆಟ್ಟ ರಸ್ತೆ, ಪ್ರಯಾಣಿಕರ ಪರದಾಟವಾಗಿದ್ದು, ಪಕ್ಕಾ ರಸ್ತೆ ಆಗುವುದು ಯಾವಾಗ ಎಂದು ನಿಮ್ಮ ಇಂಡಿಯನ್ ಟಿವಿ 24/7 ಕನ್ನಡ ಸುದ್ದಿ ವಾಹಿನಿ 8/8/2024 ಸುದ್ದಿ ವಿತರಿಸಿತ್ತು. ಈ ರಸ್ತೆ ಭಾಗ್ಯನಗರ ಮತ್ತು ಶ್ರೀಪತಿ ನಗರ ಕಡೆಗೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ಈ ರಸ್ತೆ ದುರಸ್ತಿ ಇಲ್ಲದೆ ಹಾಳಾಗಿ ಹೋಗಿತ್ತು. ಮಳೆಯಾದರೆ ಹೇಳುವುದು ಬೇಡ, ಮೊದಲೇ ತೆಗ್ಗುದಿನ್ನೆಯ ರಸ್ತೆಯಾಗಿತ್ತು. ಈ ಸುದ್ದಿಗೆ ರಾಮದುರ್ಗದ ಶಾಸಕ ಹಾಗೂ ಕರ್ನಾಟಕ ಸರ್ಕಾರದ ಮುಖ್ಯ ಸಚೇತಕ ಅಶೋಕ್ ಪಟೇಲ್ ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿ, ಕರ್ನಾಟಕ ಸರ್ಕಾರ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅನುದಾನದಲ್ಲಿ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿಗೆ ಶಾಸಕ ಅಶೋಕ್ ಪಟೇಲ್ ಭೂಮಿ ಪೂಜೆ ನೆರವೇರಿಸಿದರು. ಈಗ ಈ ರಸ್ತೆ ಕಾಮಗಾರಿ ಸಂಪೂರ್ಣ ರಸ್ತೆಯಾಗಿ ಪರಿವರ್ತನೆಯಾಗಿದೆ. ಆದರೆ ಈ ರಸ್ತೆ ಕಾಮಗಾರಿ ಅವೈಜ್ಞಾನಿಕವಾಗಿದೆ. ಮೊದಲು ಚರಂಡಿ ಮತ್ತು ಕುಡಿಯುವ ನೀರಿನ ಪೈಪ್ ಲೈನ್ ಮನೆ ಮನೆಗೆ ಹಾಕಬೇಕು. ಕುಡಿಯುವ ನೀರಿನ ಸಮಸ್ಯೆ ಇದೆ. 4-5 ದಿನಕ್ಕೊಮ್ಮೆ ನೀರು ಬರುತ್ತೆ. ಅದಕ್ಕೆ ಮೊದಲು ಚರಂಡಿ ಮತ್ತು ಪೈಪ್ ಲೈನ್ ಮಾಡಬೇಕಿತ್ತು. ನಂತರ ರಸ್ತೆ ಕಾಮಗಾರಿ ಆಗಬೇಕು. ಕಾರಣ ಏನು? ಇಲ್ಲಿ ರಸ್ತೆ ಹಾಳಾಗಿ ಹೋಗಿದೆ ಮತ್ತು ಕುಡಿಯುವ ನೀರಿನ ಸಮಸ್ಯೆ ಇದೆ. ಚರಂಡಿ ನೀರು ಮನೆಗಳಿಗೆ ನುಗ್ಗಿ ಮನೆಗಳು ಹಾಳಾಗಿ ಹೋದ್ರೆ ಎಲ್ಲಿ ನೋಡಿದರೂ ಚರಂಡಿ ತುಂಬಿ ತುಳುಕುತ್ತೆ. ಈ ಸಿಸಿ ಕಾಮಗಾರಿ ಸಂಪೂರ್ಣ ಅಲ್ಲ. ಅಲ್ಪಸಂಖ್ಯಾತರ ಇಲಾಖೆಯ ಅನುದಾನದ ಅಡಿಯಲ್ಲಿ ಇದರಲ್ಲಿ ಯಾವುದೂ ರಾಮದುರ್ಗದ ಪುರಸಭೆ ಅನುದಾನ ಇಲ್ಲ. ಇಲ್ಲಿ ಕೆಲವೊಬ್ಬರು ಈ ರಸ್ತೆ ಪುರಸಭೆಯಿಂದ ಆಗಿದೆ ಅಂತ ಸಾರ್ವಜನಿಕರಲ್ಲಿ ಕೆಲವರು ಹೇಳ್ತಾ ಇದ್ದಾರೆ. ಪುರಸಭೆ ಮುಖ್ಯಾಧಿಕಾರಿ ಹಿರಣ್ಣ ಅವರಿಗೆ ಸಂಪರ್ಕ ಮಾಡಿದರೆ ಹೇಳಿದ್ದೇನು. ನಮ್ಮ ಸುದ್ದಿಗೆ ಸ್ಪಂದನೆ ಮಾಡಿದ್ದಕ್ಕಾಗಿ ಶಾಸಕ ಅಶೋಕ್ ಪಟೇಲ್ ಅವರಿಗೆ ನಮ್ಮ ಇಂಡಿಯನ್ ಟಿವಿ 24/7 ಕನ್ನಡ ಸುದ್ದಿ ವಾಹಿನಿಯಿಂದ ಧನ್ಯವಾದಗಳು. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ. ವಾರ್ಡ್ ನಂಬರ್ 22 ಸರ್, ಅದು ಮಾನ್ಯ ಶಾಸಕರ ಅನುದಾನದಲ್ಲಿ ಮೈನಾರಿಟಿ ಡಿಪಾರ್ಟ್ಮೆಂಟಿಂದ ಆಗಿದೆ ಸರ್. ಎಷ್ಟರದ್ದಾಗಿದೆ ಸರ್ ಇದು? ಅದು 100 ಮೀಟರ್ ಇರ್ಬೇಕು ಸರ್. ಹಾಂ, 1 ಕಿಲೋಮೀಟರ್. ಆಮೇಲೆ ಸರ್, ಈಗ ಅವೈಜ್ಞಾನಿಕವಾಗಿ ಕೆಲಸ ಆಗಿದೆ ಅಂತೇಳಿ ಆರೋಪ ಬರ್ತಾ ಇದೆ. ಇದಕ್ಕೆ ತಾವು ಇದನ್ನು ಮಾಡಲಿಲ್ಲ ಅದಕ್ಕೆ? ಅದು ನಮ್ಮ ಗಮನಕ್ಕೇನಿಲ್ಲ ಸರ್. ಅದು ಅವ್ರ ಇಲಾಖೆಯವರು ನಿರ್ವಹಣೆ ಮಾಡ್ತಿರ್ತಾರೆ. ಹಾಂ, ಹೀಗಾಗಿ ಅದೇ ನಮ್ಮ ಗಮನಕ್ಕಿಲ್ಲ ಸರ್. ನಿಮ್ಮ ಇಲಾಖೆ ವತಿಯಿಂದ ಏನು ಪರವಾನಗಿ ಅದು ಕೊಟ್ಟಿದ್ರೆ? ಇಲ್ಲ ಸರ್, ಅವರು ಇಲಾಖೆಯಿಂದ ಮಾಡ್ತಿರ್ತಾರೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಇವಾಗ ಪೂರ್ವದಾಗ ಚರಂಡಿ ಹಾಗೂ ಪೈಪ್ಲೈನ್ ಆಗಬೇಕಾಗಿತ್ತು. ಇವಾಗ ಅಲ್ಲಿ ನೋಡಿದರೆ ಚರಂಡಿ ಇದ್ದು ಪೂರ್ಣ ಏನೈತಿ, ನೀರು ಕೆಲವೊಂದು ಮನೆಗಳಿಗೆ ಹೊಕ್ಕಿ ಕ್ಯಾರ ಏನೈತಿ, ಗಾಡಿ ಅದು ಎಲ್ಲ ಬಿದ್ದು ಎಲ್ಲ ನುಕ್ಸಾನ ಆಗ್ತಾ ಇದೆ. ಅದಕ್ಕೆ ಈಗ ಮುಂದೆ ಹೆಂಗೆ ಅಂತ ಸರ್? ಈಗ ಅಲ್ಲಿ ಕೂಡ ಚರಂಡಿದು ಅಲ್ಲಿತ್ತು. ಟಾಪ್ ರೈಟ್ ಅವರು ರಸ್ತೆ ಅಲ್ಲಿ ಬೇಕಂದಿದ್ದಕ್ಕೆ ಅದೊಂದು ರಸ್ತೆ ಮಾಡಿದ್ದಾರೆ ಸರ್. ಈಗ ಶಾಸಕರು ಕೂಡ ಅಲ್ಲಿ 20 ಕೋಟಿ ಒಳಗೆ ಎಲ್ಲ 2 ಕಡೆ ಚರಂಡಿನೂ ಕೂಡ ತೆಗೆದುಕೊಂಡಿದ್ದಾರೆ ಸರ್. ಅದನ್ನು ಕೂಡ ಮಾಡ್ತಾರೆ. ಈಗ ಅದು ಮತ್ತೆ ಆಗಿದ್ರೆ, ಅದು ರಸ್ತೆ ಆಗಿದ್ರೆ ನುಕ್ಸಾನ ಆಗೋದಿಲ್ಲ ಸರ್? ಅದು ರಸ್ತೆ ಆಗಿ ಪ್ರಶ್ನೆ ಬರಲ್ಲ ಸರ್. ಈಗ ರೋಡ್ ಸೈಡ್ ಡ್ರೈನ್ ಇರ್ತದ, ರಸ್ತೆಗೆ ಏನೂ ಟಚ್ ಮಾಡಲ್ಲ ಸರ್. ಪೈಪ್ಲೈನ್ ಆದರೆ? ಪೈಪ್ಲೈನ್ ಇಲ್ಲ ಸರ್, ಆಲ್ರೆಡಿ ಪೈಪ್ಲೈನ್ ಹಾಕಿದ್ದಿದೆ. ಈಗ ನಾವು ರೋಡ್ ಸೈಡ್ ಡ್ರೈನ್ ಮಾಡಬೇಕು ಅಷ್ಟೇ.